तोंडाला तोंड माझ्या वेळा गबा माझा बाई तसमान करा आता जीवात जीव गोट मला तसं प्रीतीनं वारता इच्छा तुझ्या तोंडाला तोंड माझ्या वेळा गाराने गाऊया गाणे काकराचे नरसंगार नमक गोड्या ನನ್ನ ಪೈಪಿನಿಂದ ನಿನ್ನ ಪೈಪಿಗೆ ಐತೆ ಒಂದು
ಸಿನಿಮಾದಾಗ ಕತ್ತಲ ಏನ ಸುಂದ್ರಿ ತಳ 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 ಕೊಡ ಹೊತ್ತು ತಕ್ಕ ತಕ್ಕಂತ ಕುಣ್ಕತ್ತಂತಿಯಲ್ಲ ಯಾಕ ನಿಂದು ಕೇಳಕತ್ತೈತೇನು ನನಗೂ ಬೇಕು ಬೇಕು ಅಂತ ಇದ ಐತಿ ಒಂದು ಸೈಜ್ ಆದ್ರೂ ಮತ್ತೆ ಒಂದು ಬೇಕಪ್ಪ ತಲೆ ಹರಿಮೆ ಏನಪ್ಪ ನಿಂದ ಬೇಕಂತ ಕೇಳಕತ್ತಿದ್ದೆ ಏನ್ ಅಲ್ಲ ನಂದು ಇಷ್ಟೇ ಇದ್ರನ್ನ ಮೆಣಸಿನ್ಕಾಯಿ ಇದ್ದಾಗ ಪಗ್ಗುಟ್ಟಿ ಉರಿತದ ಖಾರ ಹಚ್ಕೊಂಡ್ಬಿಟ್ಟಾನೆ ಅವರೇ ಎಲ್ಲ ಕಡೆ ಅಲ್ಲ ನಿನ್ನ ಮನಸ್ಸು ಕೇಳಕತ್ತೈತೇನು ನನಗೂ ಮದುವೆ ಬೇಕು ಬೇಕು ಬೇಕನ್ನ ಕರ್ಕೊಂಬ ಖಾಲಿ ಯಾರ್ಯಾರು ಅಷ್ಟು ಕರ್ಕೊಂಬ ಲೇ ನನ್ನ ಮದ್ವೆ ಕೊಡುಗೆ ತಗೊಂಡು ಏನ್ ಮಾಡ್ತಿ ನಾ ಮದ್ವೆ ಮಾಡ್ಕೊಳ್ಳಿ ಬಿಟ್ರೆ ಬಿಡಿ ಅದೆಲ್ಲ ನಿನಗೆ ಯಾಕೆ ಬೇಕೀಗ ಅಲ್ಲ 6 ದಿನ ಆಯ್ತು ಕರೆಕ್ಟ್ ನೀರ್ ಬಿಡವಲ್ಲ ನಿಂದೇನೋ ಜಲ ಬತ್ತಿ ಬಿಡತ್ತೆ ಏನು ಪುಟ್ಯ ನಮ್ಮ ಬಾಯಿ ಒಳಗಿನ ಜಲ ಇನ್ನೂ ಬತ್ತಿಲ್ಲ ಸುಂದ್ರಿ ಕಾರಂಜಿ ಪುಡಿದಂಗ ನಮ್ಮ ನಳದ ಪವರು ಇನ್ನ ನಿನಗ್ ಗೊತ್ತಿಲ್ಲ ನೀರು ಬರಬಾರ್ದು ಬಂತಂದ್ರ ನನ್ನ ನಳ ಕೆಳದಿಟ್ಟು ಕೂಡ ತೂತು ತೂತು ಬಿದ್ದು ಹೋಗ್ತದೆ ಇವನ್ ನಾಳದ ಪವರ್ ನನಗೊಂದು ಹೇಳಕತ್ತಾನೆ ಒಂದು ಹನಿನ ಬೀಳಂಗಿಲ್ಲ ಸುಳ್ಳ ಇವ್ರ ಪವರ್ ಹೆಂಗ್ ಗೊತ್ತನ್ರಿ ಫಸ್ಟ್ ಹುರುಪ್ ಎದರ್ತತಿ ಅವಾಗ ಸ್ವಲ್ಪ ಬುಸು 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 ಆಮೇಲೆ ಟುಸು 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 ಆಮೇಲೆ ಇನ್ನ ಕೊಡ್ದಾಗ ಹನಿ ನೀರು ಬಿತ್ತು ಅರ್ಧ ತುಂಬರಂಗಿಲ್ಲ ದಬಕ್ ದಬ ಹಿಂಗತ್ತೆ ಎಲ್ಲಿಂದ ನೀರು ತುಂಬ್ತಿರ್ಲೋ ನಿಮ್ಮ ಅವನ ಪಿಂಡ್ರಿ ನೀವು ಜಂಗ್ ನೀರು ಬಿಡಕ ಪಿಂಡ್ರೆ ಉಪ್ಪು ನೀರಲ್ರಿ ಅದಕ್ಕೆ ಜಂಗ್ ಹಿಡಿದ್ರೆ ನಡಿಬೋದು ಹೇಳಕ್ ಬರಲ್ಲ ಏ ನಿಮ್ಮ ಮೂಳ ಏ ನಿಮ್ಮ ಹೇಳ ಬಿಟ್ಟಿದ್ದಾಳ ನಿನ್ನ ಕೊಡ ಅರ್ಧ ತುಂಬಿದ್ರೆ ಏನಾಯ್ತು ನಮ್ಮ ಕಾಲಕ್ಕ ನೀವ್ ಒಬ್ಬಕ್ಕೆ ಬರ್ತೀಯ ಎಷ್ಟು ಮಂದಿ ಹೆಂಗಸರು ಬರ್ತಾರ ನೀವ್ ನೋಡ್ಬೇಕು ಸುಂದ್ರಿ ಒಬ್ರೊಬ್ರು ಕೊಡ ಇರ್ತಾವ್ರಿ ಇಂತೆಂತ ನಾನು ಎಷ್ಟಂತ ತುಂಬಿಸಿದ್ರಿ ನಾವು ಸುಂದ್ರಿ ನೀನ್ನ ಕೊಡ ಇಟ್ಟಿದ್ದೆ ಎಟ್ಟು ನಾವು ನಿಂತ ಕೊಡ ಇರ್ಬೇಕು ತಳ ನೋಡ್ರಿ ಮಗನ್ ಏನ್ ತಳ 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 ಕೊಡ ಸಣ್ಣದಿದ್ರು ಚಿಂತಿಲ್ಲ ಬಾಯಿ ಬಾಳ ಬಾಳ ದೊಡ್ಡದೈತಿ ಏನೇನೋ ನಾಲ್ಕರ ಹುಟ್ಟಿದವ ಅಲ್ಲ ನನ್ನ ಕುಡ್ದ ಬಾಯಿ ಬಾಳ ದೊಡ್ಡದೈತೆ ಬಾಳ ದೊಡ್ಡದೈತಿ ಬಾಳ ದೊಡ್ಡದೈತಿ ಇಷ್ಟೇ ಇಷ್ಟು ಸಣ್ಣ ಕೊಡಕ ಇಷ್ಟು ದೊಡ್ಡ ಬಾಯಿ ಇರವಾ ಇದು ಕೊಡದ ಲಕ್ಷಣನೇ ಅಲ್ಲ ಹೋಗೋ ಏನು ಇಲ್ಲ ನಮ್ ಲೈನ್ ಮಾಮಿ ಹೇಳ್ತೇನೆ ನಿನ್ನ ತಳ ಹಿಡಿದು ಕಂಟ ಬಡ್ತಾ ಬಡದು ಅಕ್ಕಿ ಮಾಡಿ ಕಳಿಸ್ತಾನೆ ಅಕ್ಕಿ ಮಾಡ್ಕೊಂತ ಅದಕ್ಕ ಅನ್ನೋದಿವ ಶಾಲೆನ ಶಾಲೆನ ಇಲ್ಲಿವ ನೋಡೇನೆ ಕೊಡಗು ಸಣ್ಣದಿತ್ತಂದ್ರೆ ಈ ಸುಕೊಂಡು ಒದ್ದಾಡ್ತೀವಿ ಅಂತಂದ್ರೆ ಅದಕ್ಕೆ ಸಣ್ಣದಿರ್ಬಾರ್ದು ಕೊಡದ ಬಾಯಿ ಎಷ್ಟು ದೊಡ್ಡದಿರ್ತಾನೆ ಈ ಸ್ಯಾಡ್ ಹೊರ ಬರ್ಬೋದು ಬೇಕಾದಂಗ ಸಣ್ಣದ ಮಾಡಿದ್ರ ಮಾಡಿಸಿದ್ರ ಬೇಕಾದ್ರೆ ಇನ್ನೊಂದು ಅಗಲು ಮಾಡಿದ್ರೆ ಅಗಲು ಮಾಡಿಸ್ತೀವಿ ನೋಡಿ ಬೇಡ ಸುಂದ್ರಿ ಬೇಡ ನೀನು ಅಕ್ಕಿ ಮಾಡ್ಸೋದು ಬೇಡ ಅಗೋಲು ಮಾಡ್ಸೋದು ಬೇಡ ಅದು ಹೆಂಗೈತಿ ಹಂಗೆ ಇರ್ಲಿ ನೀನೇನಾರ ಅತ್ತಿ ಮಾಡ್ಸಕ್ ಹೋಗಿ ಅರ್ದು ಮುರಾ ಬಟ್ಟಿಯಾಗಿ ಮೂಲೆ ಕೂತಂದ್ರ ನಾಳೆಗೆ ಯಾವಾಗಕ್ಕೂ ಕೆಲ್ಸಕ್ಕೆ ಬರೋಣ ಅಂತ ನಾ ಶಾಲೆಗೆ ಹಂಗೆಲ್ಲ ಇಲ್ಲದು ಹರಂಗಿಲ್ಲ ಅದು ಹರಂಗಿಲ್ಲ ಒಳಗೆ ಅಕ್ಷರ ಮತ್ತೆ ಹತ್ತಿ ಮಾಡ್ತಾನೆ ಅದೆಲ್ಲ ನೀ ಈ ಕಡೆ ಎಲ್ಲಿ ಮಾಡಿ ಚಿನ್ನು ನಾನು ಹಾಕಿದ್ರಿ ಇಲ್ಲೇ ಮ್ಯಾಗಿನ ಓಣಿ ಮತ್ತು ಇಲ್ಲಿ ಕೆಳಗಿನ ಓಣ್ಯಾಗ ನೀರು ಬಿಡಕ್ ಹೊಂಟೀನಿ ನೀರು ಬಿಡೋದು ಸ್ವಲ್ಪ ಲೇಟ್ ಆದ್ರೂ ಸಾಕು ಓಣ್ಯಾಗ ಹೊಂಟೀನಿ ಅಂದ್ರ ಹುಡುಗಿರು ಒಂದೇ ಸ್ವಲ್ಪ ಕಿರಿಕಿರಿ ಮಾಡ್ತಾರ ಅದ್ರಾಗ ಹೋಗ್ಬೇಕಂತಾಳ ಏ ನರಸಪ್ಪಣ್ಣ ಯಾಕ ನಿನ್ನ ನಳ ಸಣ್ಣ ಬರ್ತೈತಂತ ದೊಡ್ಡದು ಬೇಕಾಗೈತೆ ಹಂಗ ಅದ್ರಾಗ ಇನ್ನೊಬ್ಬಕ್ಕೆ ಅಂತಾಳ್ರಿ ಏನಂತ ಏ ಮಾಮು ನರ್ಸು ಮಾಮು ಯಾಕ ನಿನ್ನ ನಳ ಸಣ್ಣ ಬರ್ತೈತಿ ಪೈಪ್ನಾಗ ಏನಾರ ಕುಂತೈತ ನೋಡು ಜೋರ್ ಬಿಟ್ಟು ಏನಾರ ಕುಂತ ಕಿತ್ಕೊಂಡು ಹೋಗ್ತೈತಿ ಸಿಕ್ಕೊಂಡತಿ ಬಂದ ಕೈ ಹಾಕಿ ತೆಗಿಬಾ ಅಂತ ಹೇಳ್ಬೇಕಿಲ್ಲ ನಾನು ಯಾರಿಗೆ ಬಿಡ್ಬೇಕು ಯಾರಿಗಿಲ್ಲೋ ಬಂದು ತಿಳಿವದ್ರಿ
ನೀರು ಬಿಟ್ಟು 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 ನಂದು ಸಣ್ಣ ಆಗಕೊಂಡೈತೆ. ಪಾಪ ಅದಕ್ಕೆ ಬೇಕಾಗ್ಯ ನೀವ ಅನ್ಕೊಂಡೆ ನೀವು ಒಂದು ಯಾಕೆ ಕೀಟ ಆಗೈತಿ ಅಂತ ಒಬ್ರಿಗೆ ಇಬ್ರಿಗೆ ಎಲ್ಲರಿಗೂ ಇವನ್ನ ಬಿಡ್ತಾನ ಅಂತ ಇವನು ಸಣ್ಣ ಆಗ್ಬಿಟ್ಟತಿ. ಈಗ ಇವನು ದೊಡ್ಡದಾಗ್ಬೇಕಾದ್ರೆ ಹಿಡಿದು ಜಾಬ್ ನಾವಿಟ್ಟು ರೀ ಅದೇನ ಹೋಗ್ಬಿಡ್ರಿ. ನಾ ಇನ್ನು ಮುಂದೆ ಅಲ್ಲಿ ನಿರ್ಧಾರಕ್ಕೆ ಬಂದನಿಗೆ ನಾ ಏನು ಮುಂದೆ ಸಿಕ್ಕ ಕಳಕ್ ಹೋಗೋದಿಲ್ಲ. ಯಾಕಂದ್ರೆ ನಿಮ್ದು ಸಣ್ಣ ಐತಿಲ್ಲ ನನಗೆ ಅದ ಅಡ್ಜಸ್ಟ್ ಆಗುತ್ತೆ. ಈಗ ಇನ್ನು ಮುಂದೆ ನಾ ಸೀದಾ ನಿಮ್ ನಳಕ್ಕ ಬಂದು ತುಂಬಿಡುವ ಮತ್ತೆ ಯಾರು ನಳಕ್ಕೂ ಹೋಗುದಿಲ್ಲ. ಅಷ್ಟೇ ಮಾಡ ಸುಂದ್ರಿ, ನೀ ಸೀದಾ ಇಲ್ಲಿಗೆ ಬಾ. ನನ್ನ ಸಣ್ಣ ನಳದಿಂದ ನಿನಗೆ ಬಿಟ್ಟೆ ಬಿಡ್ತೇನೆ. ಆಗ ಮುಂಜಾನೆ ಮಾತ್ರ ಯಾಕಂದ್ರ ಮುಂಜಾನೆ ನಮ್ದೆಲ್ಲ ಖಾಲಿ ಆಗಿರ್ತದ. ಒತ್ತು ಮುಳುಗಿದ್ಮೇಲೆ ಬಾ, ಬಾಕಿ ಫುಲ್ ಇರುತ್ತ. ನಿನಗೆ ಎಷ್ಟು ಬೇಕಂತೆ ಅಷ್ಟು ಬಿಟ್ಟೆ ಕಳಿಸ್ತೇನೆ. ಒಂದು ರಾತ್ರಿ ಅಗಲಿ ಇರಂಗಿಲ್ಲ, ಒಂದು ಎಣ್ಣೆ ರಾತ್ರಿ ಆಟ ಹೊಂಡತ್ತೀವಿ. ನಮಗೆ 24 ಗಂಟೆ ಎಣ್ಣೆ ಹೊಂಡತಿರ್ಬೇಕು. 24 ಗಂಟೆನ ನಾ ಬಿಡ್ತಿರ್ಬೇಕು. 24 ಗಂಟೆ ನಮ್ ಕೂಡ ತುಂಬ ಹರಿತಿರ್ಬೇಕು. ಅಂತ ನಳ ಬೇಕಾಗಿತ್ತು. 6 ಇವತ್ತರಾಗ ಬತ್ತಿ ಬಿಟ್ಟತಿ ನೋಡ್ರಿ. ಅದು ಯಾಕೆ ಬಿಡಂಗಿಲ್ಲ, ಅದೇನ್ ಬಿಡಂಗಿಲ್ಲ, ಬಿಡಾಕ ಬೇಕಿಲ್ಲ ನೀವು ಮಾತ್ರ. ಅಲ್ಲ ಹೆಂಗೇಳ್ರಿ ಊರಾಗ ಎಂತೆಂತರ ಹಳ್ಳಿ ಮುದುಕಿರಿಗೆ ಆಂಟಿಯರಿಗೆ ಬಿಟ್ಟು ಕಳಿಸ್ತೀನಿ ಅಂತ ನಿನ್ನಂತ ಅರ್ಯಾದ ಅಂಗಮದ ಹುಡುಗಿಗೆ ಬಿಡ್ಲಿಲ್ಲ ಅಂದ್ರ ನಾನು ಈ ನೌಕರಿ ಯಾಕೆ ಮಾಡ. ನೀ ಬಂದರ ನೋಡ ಸುಂದ್ರಿ, ನಿನಗೆ ಚಲೋ ಬಿಟ್ಟೆ ಕಳಿಸ್ತೇನೆ. ಇನ್ನೇಗ ಇಲ್ಲ ಇಲ್ಲ ಅಂದೇವ ಏನ್ ಬಿಡ್ತಿ ನೀರು ಪಾನಿ ವಾಟರ್ ಅಂತಾರಲ್ಲ. ಓ ಹಂಗಾರ ಈಗ ಹೋಗ್ತೀನಿ, ನಾನೇನು ನೋಡಕ್ ಬರ್ತೀನಿ ಬರ್ಲ. ಅಲ್ಲ ಸುಂದ್ರಿ, ಈಗ ನಿನಗಂತೂ ನೀರು ಸಿಕ್ಕಿಲ್ಲ, ಖಾಲಿ ಕೂಡ ತಗೊಂಡು ಹೋಗ್ಬಾರ್ದು. ಇಲ್ಲೇ ನಮ್ಮ ಮನೆ ಗಂಟ ಬಾ, ನಿನ್ನ ಕೊಡ ತುಂಬ ನಾನು ಜೇನುತುಪ್ಪ ಕಳ್ತೀನಿ. ಮನೆ ಕುಂತು ಇಟ್ಟೀಟ ನಕ್ಕೆ ಅಂತ ಕುಂದ್ರ ಅಂತ ನಿನ್ನ ಬಣ್ಣರ ಇಟ್ಟು ಕೇಳ್ತಾತ ನೋಡಿ. ಲ್ಯಾಪ್ಟಾಪ್ ಡ್ರೈವ್ನ ಭರಗೆಟ್ ಬಿಟ್ಟ ಈಗ ಎಣ್ಣೆ ಚೀಟಿ ಐತೆ ಹೋಗಿ ಈಗ ತುಪ್ಪದ್ದು ನೋಡ. ಒಂದ್ ಮಾತು ಹೇಳ್ತೀನಿ ಕೇಳು, ನೀ ನನ್ನ ಕೊಡ ತಗೊಂಡೋಗಿ ಜೇನುತುಪ್ಪ ಸುರುತಿ ಆರ ನನ್ನ ಕೊಡನ ಬಟ್ ಹಾಕ್ತಾರಲ್ಲ ಅವ್ರ ಏನಂತಾರ ಗೊತ್ತನ, ಸುಂದ್ರದ ಯಾಕ ಜಿಮುಟ ತಕತ್ತೆ ಆಮೇಲೆ ಎಲ್ಲರೂ ಬರ್ತಾರ, ಇಡ್ತಾರ ನೆಕ್ತಾರ. ಅದಕ್ಕ ನಾವಲ್ಲಪ್ಪ ಒಂದು ಕೆಲಸ ಮಾಡು, ನಾನೇ ಸಂಜೆ ಒಂದು ಕೊಡ ತಗೊಂಡು ನಿಮ್ಮ ಮನೆಗೆ ಬರ್ತೀನಿಲ್ಲ, ಅಲ್ಲೇ ಜೇನುತುಪ್ಪ ಸುರ್ರು ಬಿಡಕತ್ತ ಎಲ್ಲ ಸುಂದ್ರ ಸುಂದ್ರ ಬಂಗಾರ ಖಾಲಿ ಕೂಡ ತಗೊಂಡು ಹೋಗ್ಬಾರ್ದು. ಇಲ್ಲ ನಮ್ಮ ಆರ್ಯ ವೆಂಕಪ್ಪ ಎಮ್ಮೆ ಅವ ಹಾಲಾರ ತುಂಬಿ ಕೊಡತ್ತೇನೆ ಬಾ. ಯಾಕಡೆ ಕಡೆ ಇಲ್ಲ ನಮ್ಗೆ ಹಾಲಿಲ್ಲ, ಏನಿದ್ರು ನೀರೇ. ಅದೇ ಇಟ್ಕೊಂಡು ನಾ ಕುಡಿ ಬ್ಯಾಡಲ್ಲ ರಸು ಬ್ಯಾಡ ಎತ್ತ ಬೇಡ. ನೀಂಗ್ ಲಂಗ ಎತ್ತಿ ನನ್ನ ತಲೆನೇ ಕೆಡಿಸಿದ್ರಿ. ನೀವ್ ಲಂಗ ಎತ್ತಿದ್ರ ನಮ್ಗೆ ಎತ್ತಿದಂಗ ಆಗಲ್ರಿ, ಕೂದಲು ಹಿಡಿದು ಜಗ್ಗಿದಂಗ ಆಗ್ತೈತಿ. ಹಂಗ ಯಾಕೆ ಆಗ್ತೈತಿ ಅಂದ್ರ ನೀರ್ ಲಂಗ ಎತ್ತಿದ ತಕ್ಷಣ ನಮ್ದು ಎತ್ತ ನಿಂತೇ ಬಿಡ್ತೈತಿ. ಅವ ಬರ್ತಾರ ಅವನು ನಿಂದಿರ್ತಾನ, ಇವ ಬರ್ತಾನ ಇವ್ದು ನಿಂದಿರ್ತಾನ. ಯಪ್ಪ ಇವ್ರು ನಿಂದ್ರು ನೋಡಿ ಬರ್ತಾರ ಸುಸ್ತಾಗ್ಬಿಟ್ಟಾನ. ಅವನಂದ್ರು ಬೇರೆ ನಿಂದಿರ್ತ, ಮತ್ ನಿಂದ ಏನ್ ನಿಂದಿರ್ತ ತಲಾನ ಮಳ್ರಿ ತಲಾನ. ಆ ಮಳ್ಳಿ ಇಳಿಬೇಕಂತಂದ್ರ ನೀನು ಕೊಡ ತಗೊಂಡು ಹೋಗಿ ಯಾವ್ದಾದ್ರು ಜಾಲಿ ಗಂಟ್ಯಾಗ ಬಣಿಮಿ ಸಂಧ್ಯಾಗ ಅಳ್ಳು ದಂಡ್ಯಾಗ ಹಾಕಿ ಬಾರಿಸಿದ್ನಪ್ಪ ಅಂದ್ರ ತಲಾನ ಮಳ್ಳು ತಾನೇ ಇರ್ತದೆ ನೋಡ್ರಿ. ಬಾರಿಸ್ತೇನೆ ಬಾರಿಸ್ಲಾ? ಹೆಂಗ ಬಾರಿಸ್ತೇನೆ ನಿನ್ನ ಹಂಗ ಮೈ ಮುರಿ ನಾನು ನೋಡಿದೆ ಇವ್ ಬಾರ್ಸಕ್ ಬರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಇವತ್ತರ ಟ್ರೈ ಮಾಡ್ತೀವ. ಬಾರಿಸಿದ ಚಲೋ ಈಗ ಮ್ಯಾಗ ಕೂತ ನಾ ಬಾರಿಸ್ತೀವ. ಕನಸಲ್ಲು ನೀನೆಗೆ
ನಿನ್ನ ಹೆಂಡತಿ ಈಗ ತಾನೇ ಊರಿಂದ ಬಂದಂತೆ ಕಾಣುತ್ತಿದೆ. ಮಗು ಚೆನ್ನಾಗಿದೆಯೋ? ಮಗು ಸುಂದರವಾಗಿದೆ. ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ? ನನ್ನ ಹೆಂಡತಿ ಈ ಹೆಣ್ಣು ಮಗುಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ಅವಳು ಈ ಮಗುವಿಗೆ ಜನ್ಮ ಕೊಟ್ಟು ತಕ್ಷಣ ಸತ್ತು ಹೋದಳು. ಏನು ಹೇಳ್ತೀನಿ ನೀನು? ತವರು ಮನೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನೇ ಬರೆದು ಮಾಡಿ ಕಳಿಸಿದಳೆ. ರುದ್ರ ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ತಂಗಿ ಸತ್ತಿದ್ದಾಳೆ. ಆ ಭಗವಂತ ನಿನ್ನ ಬಾಳಿನಲ್ಲಿ ಎಂತ ದುರಂತವನ್ನು ಸೃಷ್ಟಿಸಿದನಲ್ಲೋ. ನಿಜ ಗೆಳೆಯರ, ಸೃಷ್ಟಿಕರ್ತನ ಕ್ಷೇತ್ರದಲ್ಲಿ ಸಿಲುಕಿ ಇನ್ನೊಂದು ಸಂಸಾರ ಬಡತನ ಬೇಗುದಿಯಲ್ಲಿ ಎಷ್ಟು ಭಾಗವಾಗಿದ್ದರು ಭಯಪಡದೆ
ಹುಟ್ಟದಿದ್ದರೆ ನನ್ನ ಹೆಂಡತಿ ಖಂಡಿತ ಸಾಯ್ತಿಲ್ಲ. ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ, ತಪ್ಪಾಗಿದೆ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನೇ ಒಡೆಯಬಾರದು. ಈ ಜಗತ್ತಿನಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುವರು. ಬರೀ ಹುಚ್ಚು ಪ್ರೇಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ. ಅಂದ್ರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರಿಲೇಬೇಕಂತೇಳಿ? ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಜಗತ್ತನ್ನೇ ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು? ನಮ್ಮಿಂದ ಮಾಯವಾದುದನ್ನೆಲ್ಲ ನಾವು ಮರೆಯಲೇಬೇಕು. ಮರೆಯಲು ದೃಢ ನಿರ್ಧಾರ ಮಾಡು. ಮಡದಿಯನ್ನು ಮರೆತರು ಮಡದಿಗೆ ಹೋದ ಮಗಳ ಮುಂದಿನ ಭವಿಷ್ಯ ಹೇಗಂತೇಳಿ? ಈ ಮಗುವನ್ನು ಬದುಕಿಸಬೇಕಾದದ್ದು ಅದು ನಿನ್ನ ಧರ್ಮ, ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಈ ಮಗುವನ್ನು ಬಿಟ್ಟು ಕೂಲಿನಲ್ಲಿ ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ಖರ್ಚು ಅದೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಇದು ನಿನ್ನ ಮಗಳಲ್ಲ, ಇದು ಕೂಡ ನನ್ನ ಮಗಳೆಂದು ನಾನು ಭಾವಿಸಿಕೊಳ್ಳುತ್ತೇನೆ. ಈಗ ತೆಗೆದುಕೋ ನಿನ್ನ ಮಗಳ ಖರ್ಚಿಗಾಗಿ 10,000 ಅಪ್ಪರ, ನಿಮ್ಮ ಋಣ ನಾನು ಯಾವಾಗ ಯಾಕೋ ರುದ್ರ ಕಣ್ಣೀರು? ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಉಂಡವರಿಗೆ ಊಟ ಮಾಡಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದು ನಮ್ಮ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವಿ. ಇಂಥ ಸಮಯದಲ್ಲಿ ನಿನಗೆ ಸಹಾಯ ಮಾಡಿದರೆ ಆ ದೇವರು ಕೂಡ ಮೆಚ್ಚುವನೆ. ಇಲ್ಲಿ ಆ ಮಗುವನ್ನು ಯಾರ ಮನೆಯಲ್ಲಿ ಬಿಡುವಿ? ಇಲ್ವೇ ಬಿಡಿ. ಈ ಊರಾಗ ಯಾರು ಮನೆಗೆ ಬಿಡ್ತೇನೆ ಅಪ್ಪ. ನನ್ನ ಹೆಂಡತಿ ತಂಗಿ ಬೆಂಗಳೂರಾಗಿದ್ದಾನೆ. ನಾನು ಕೂಡ ಹೋಗಿ ನನ್ನ ಮಗಳನ್ನು ಹಳ್ಳಿ ಬಿಟ್ಟು ಬರ್ತೀನಿ. ನನ್ನ ಹೆಂಡತಿ ತಮ್ಮ ಸಹಿತ ಹಳ್ಳಿ ಇರ್ತಾನೆ. ಅರವಿಂದ ಅಂತ ಇಬ್ಬರು ಜೊತೆಯಾಗಿ ಹಳ್ಳಿ ಬೆಳೆಯಬಹುದು. ಅಕ್ಕನ ಮಗ ಅಲ್ಲ, ಪ್ರೀತಿಯಿಂದ ಜೋಪಾನ ಮಾಡ್ಬೋದು ಅಂತ ನನ್ನ ಆಸೆ. ಅಷ್ಟೇ ಮಾಡು ರುದ್ರ. ನೋಡು, ನೀನು ಹಿಂದೆ ಬೆಂಗಳೂರಿಗೆ ಹೊರಟು ಹೋಗು. ಈ ಮಗು ಇನ್ನೂ ಹಾಲು ಕುಡಿಯುವ ಹಸುಗುಸು. ಇಲ್ಲಿ ಬಹಳ ದಿನ ಇರೋದು ಒಳ್ಳೆಯದಲ್ಲ. ಹೋಗಿ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿಕೊಡ್ರು ಅಂತೇಳಿ ಅವ್ರಿಗೆ ಚೆನ್ನಾಗಿ ಹೇಳಿ ಬಂದು ಬಿಟ್ಬಿಡು. ಆಯ್ತ್ರಿ ಅಪ್ಪ, ನಾನು ಇನ್ನು ಬರ್ತೇನ್ರಿ. ಹೋಗಿ ಬಾರಲ್ಲ.
ಬೆಳಗ್ಗೆಯಿಂದ ಮನೆಯಲ್ಲಿ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ಯಪ್ಪ? ಅಮ್ಮ ಮನೆಯಲ್ಲಿದ್ದು ನನಗೆ ತುಂಬಾ ಬೇಸರವಾಗಿತ್ತು, ಅದಕ್ಕಾಗಿ ಸ್ನೇಹಿತರ ಜೊತೆ ಕಾಲ ಕಳೆಯಲು ಹೊರಗಡೆ ಹೋಗಿದ್ದೆ. ಅಲ್ಲೋ ಮಾಂತೇಶ, ನೋಡು, ಈ ಊರಿಗೆ ಬೆಂಗಳೂರಿನಿಂದ ಬರೋದೇ ಅಪರೂಪ. ಆದ್ರೆ ಮನೆಯಲ್ಲಿ ಒಂದು ತಾಸು ಕೂಡ ಇರಲ್ಲ. ಆದ್ರೆ ಮಾತಿಗೂ ನಿಮ್ಮಪ್ಪ ಮಾಂತೇಶ ಮಾಂತೇಶ ಅಂತ ಕೂಗ್ತಾ ಇರ್ತಾರೆ. ನೀ ನೋಡಿದ್ರೆ ಮನೆಯಲ್ಲಿ ಇರಲ್ಲ. ಇವತ್ತು ಒಂದು ದಿನ ಆದ್ರೂ ಈ ಮನೆಯಲ್ಲಿ ಇರಪ್ಪ. ತೆಗೆದುಕೋ, ಹಾಲು ಕುಡಿ. ಪ್ರೀತಮ್ಮ, ಎತ್ತ ಕೇಳಿನ ಪ್ರೀತಿ ತಿಳಿಯಲಾರದೆ ನಾನು ತಪ್ಪು ಮಾಡಿಬಿಟ್ಟು, ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ ಅಮ್ಮ. ನಾನು ರಾತ್ರಿ ಮನೆಗೆ ಬಂದ ಈ ಊರಿಗೆ ಬಂದಾಗೊಮ್ಮೆ ನಿನ್ನ ಕೈಯಿಂದ ಹಾಲು ಕುಡಿದು ಹೊರಗೆ ಹೋಗುತ್ತಿದ್ದೆ. ಸಾರಮ್ಮ ಹಾಲು. ಮಗು ಮಾಂತೇಶ, ನೀನೆಷ್ಟೇ ಬೆಳೆದು ದೊಡ್ಡವನಾದರೂ, ದೊಡ್ಡ ಸ್ಥಾನದಲ್ಲಿದ್ದರೂ ಇನ್ನೂ ನಮಗೆ ಚಿಕ್ಕವನಪ್ಪ ಈ ಹೆತ್ತೊಬ್ಬರ ಕಣ್ಣಲ್ಲಿ. ಮಗು, ನೀನು ಈ ಮನೆಯಿಂದ ಚೆನ್ನಾಗಿರ್ಲಿ ಅಂತ ನಾವು ನಿನಗೆ ನಿತ್ಯ ಹಾಲು ಕೊಡಿಸುತ್ತಿದ್ದೇವೆ. ಮನೆಯಲ್ಲಿದ್ದಾಗೊಮ್ಮೆ ನೀನು ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆ. ಮಾಂತೇಶ, ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಾಂತೇಶ, ಕೆಡಕಲ್ಲ. ತೆಗೆದುಕೊಳ್ಳಪ್ಪ ಹಾಲು. ಸಾರಮ್ಮ ಹಾಲು. ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಕಂಡ್ರೆ ತಾನೇ ಅವರು ತಪ್ಪು ತಿಳಿಯೋದು. ಮಾಂತೇಶ, ನೀನು ರಾತ್ರಿ ಕುಡಿದು ಅಲ್ಲಿಗಾಡುತ್ತಾ ಬರುವುದನ್ನು ನಾನೇ ಕಂಡೆ. ಆದ್ರೆ ನೀನು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನಿನ್ನ ಘನತೆಯ ಅರಿವು ನಿನಗೆ ಉಳಿದಿರಲಿಲ್ಲ ಮಾಂತೇಶ. ಆದ್ರೆ ಇನ್ನು ನಿನ್ನ ಕೆಟ್ಟ ಚಟ ನಿಮ್ಮ ಅಪ್ಪನ ಕಣ್ಣಿಗೆ ಬೀಳಲಿಲ್ಲ. ಅದು ನಮ್ಮ ಪುಣ್ಯ ಎಂದು ನಾನು ತಿಳಿದುಕೊಳ್ಳುತ್ತೀನಿ. ಅಮ್ಮ, ಹೌದು ಮಾಂತೇಶ, ಹೆತ್ತ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ. ನೀನು ಈ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ. ನೀನು 10 ಜನ ಮೆಚ್ಚಿಕೊಳ್ಳುವಂತ ಕೆಲಸ ಮಾಡಬೇಕೇ ಹೊರತು ಹೀನ ಕೆಲಸಕ್ಕೆ ಎಂದು ಕೈ ಹಾಕಬಾರದು. ಮಾಂತೇಶ, ಈ ವಯಸ್ಸಿನಲ್ಲಿ ಕುಡಿಯೋದು, ಸೇದುವುದು, ದೂದಾಡುವುದನ್ನು ಮಾಡಿದರೆ ಮುಂದೆ ನಿನಗೆ ನಿನ್ನ ಜೀವನ ಅಂಧಪತನಕ್ಕೆ ಇಳಿಯುವುದು ಸತ್ಯ. ಅಷ್ಟೇ ಅಲ್ಲ ಮಾಂತೇಶ, ಇನ್ನು ಮುಂದೆ ನಿನಗೆ ದುರಂತ ತಪ್ಪಿದ್ದಲ್ಲ. ಅಮ್ಮ, ಏನು ಹೇಳ್ತಾ ಇದ್ದೆಮ್ಮ ನೀನು? ನಾನೇನು ಅಂತ ತಪ್ಪು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧ. ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ದೊಡ್ಡ ತಪ್ಪಾಗುತ್ತದೆ. ಅದರಂತೆ ದುಡಿದು ದೊಡ್ಡವರಾದ ಮೇಲೆ ಕುಡಿಯುವುದು ತಪ್ಪಲ್ಲ. ಹಾಗಂತ ನೀನು ತಿಳಿದುಕೊಂಡಿದ್ದೀಯಾ? ನಾವು ತಿಳಿಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಈ ಮನೆಯಲ್ಲಿ ತಪ್ಪಿಗೆ ಯಾವತ್ತೂ ಆಸ್ಪದವಿಲ್ಲ. ಈ ಮನೆಯಲ್ಲಿ ತಪ್ಪು ಮಾಡಿ ಈ ಜಾಗದಲ್ಲಿ ನಿಂತವರು ಯಾರೇ ಇರಲಿ, ಅವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ ಮಾಂತೇಶ, ಎಂದು ತಪ್ಪಿದ್ದಲ್ಲ. ನಿಮ್ಮಪ್ಪ ಅಷ್ಟೇ ನಿಷ್ಠೆಯಿಂದ ನಡೆಯುತ್ತಿದ್ದಾರೆ. ಅಂತವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ಕಾಲಕ್ಕೂ ಇಂಥ ತಪ್ಪು ಮಾಡಬಾರದು ಮಾಂತೇಶ, ಮಾಡಬಾರದು. ಅಮ್ಮ, ತಿಳಿದಮ್ಮ, ಎತ್ತವರ ಆಜ್ಞೆಯಂತೆ ಇನ್ನು ಮುಂದೆ ಯಾವ ತಪ್ಪು ಮಾಡದಂತೆ ನಡೆದುಕೊಳ್ಳುತ್ತೇನೆ. ನಾನು ರಾತ್ರಿ ಕುಡಿದು ಬಂದಾಗ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದಲೇ ಮಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ನಮಗೆ ಹೆಣ್ಣಂದ್ರು ನೀನೆ, ಗಂಡೆಂದ್ರು ನೀನೆ. ಆದ್ರೆ ನಮ್ಮಿಬ್ಬರ ಗಂಡ ಹೆಣ್ಣರ ಬಾಳಿಗೆ ಕಣ್ಣಾಗಬೇಕಾದವನು ನೀನು. ನಿನ್ನಂತ ಮಗನ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುರುದವನು ನಾನಲ್ಲಪ್ಪ ಮಾಂತೇಶ, ನಾನಲ್ಲ. ಯಾಕೆಂದ್ರೆ ನಿನ್ನ ನಡೆ, ನುಡಿ, ನೀತಿ, ರೀತಿ ಚೆನ್ನಾಗಿರ್ಲಿ ಅಂತ ನೀನು 100 ತಪ್ಪು ಮಾಡಿದರು ಅದನ್ನು ಮುಚ್ಚಿಕೊಳ್ಳುವ ಮನೆ ಭಾವ
ಆಸೆಯಿಂದ ನಡೆಯಬೇಕು. ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟು, ಇವತ್ತು ನನ್ನ ಪಾದ ಮುಟ್ಟು ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಇದು ನನ್ನ ಕೊನೆಯ ಮಾತು. ಅಮ್ಮ, ನಾನು ಬೆಂಗಳೂರಿಗೆ ಹೋಗಬೇಕು. ಅಪ್ಪನ ಕಡೆಯಿಂದ ಒಂದು 10,000 ರೂಪಾಯಿ ಎಷ್ಟು ಕೊಡುತ್ತಮ್ಮ? 10,000 ಬೇಕೆ? 50,000 ರೂಪಾಯಿ ತೆಗೆದುಕೊಂಡು ಹೋಗಪ್ಪ. ಒಟ್ಟಿನಲ್ಲಿ ನೀನು ಬುದ್ಧಿವಂತನಾಗಿ ಬರಬೇಕು ಅಷ್ಟೇ. ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಿದ್ರಲ್ಲ? ಏನೂ ಇಲ್ರಿ, ಮಾಂತೇಶ ಇವತ್ತೇ ಬೆಂಗಳೂರಿಗೆ ಹೋಗ್ತಾನಂತೆ. ಅದಕ್ಕಾಗಿ ಅವನಿಗೆ 10,000 ರೂಪಾಯಿ ಬೇಕಂತೆ. ನೋಡು ಮಾದೇವಿ, ನಿನ್ನ ಮಗನಿಗೆ 10,000 ಕೊಡಲು ನನ್ನನ್ನು ಕೇಳಬೇಕೆ? 10,000 ಬೇಕೆ? 50,000 ಕಟ್ಟು ಕಳಿಸು, ನನ್ನ ಅಭ್ಯಂತರವಿಲ್ಲ. ಆದರೆ ಮಾಂತೇಶ್, ಒಂದು ಮಾತು ನಿನ್ನಲ್ಲಿ ಕೇಳೋದಿದೆ. ಏನು ಹೇಳು ಅಪ್ಪಾಜಿ, ನಿನ್ನ ಮಾತು ಚಾಚು ತಪ್ಪನೆ ಪಾಲಿಸುತ್ತೀನಿ. ನೋಡು ಮಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಐಶ್ವರ್ಯ, ಸಿರಿ, ಸಂಪತ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ನಿನ್ನ ಪರಿಶುದ್ಧವಾದ ಬದುಕನ್ನು ಕಂಡು 10 ಜನರು ಮೆಚ್ಚಿಕೊಳ್ಳುವಂತಿರಬೇಕು. ಅಪ್ಪಾಜಿ, ಎತ್ತ ಕರಳಿಗೆ ಪ್ರೀತಿ ತಿಳಿಯಿತು. ಅಪ್ಪಾಜಿ, ಎತ್ತವರ ಕರಳಿಗೆ ಯಾವ ಕಳಂಕ ತರದಂತೆ ನಡೆದುಕೊಳ್ಳುತ್ತೇನೆ. ಈ ಮನೆಯ ಮುತ್ತಿನ ಹಾರವಾಗಿ ಈ ಮನೆಯ ಮರ್ಯಾದೆಯನ್ನು ಶಿಖರಕ್ಕೇರಿಸುವುದು ನನ್ನ ಉಸಿರಿರುವವರೆಗೆ. ನಿಮ್ಮ ಆಶೀರ್ವಾದದಲ್ಲಿ ನಿಮಗೆ ಮಾತು ಕೊಟ್ಟರೆ ನಿಮ್ಮ ಮಗನ ಮೇಲೆ ಸ್ವಲ್ಪ ನಂಬಿಕೆ ಇಡಿ. ನಂಬುತ್ತೇವೆ ಮಹಂತೇಶ್. ಎತ್ತವರು ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು? ಆದರೆ ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿರಬಹುದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಎತ್ತವರ ಆಸೆಯಂತೆ ಮನೆಯೆಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿ ಸಾಕಿ, ಪ್ರೀತಿ, ಪ್ರೇಮ, ವಾತ್ಸಲ್ಯವೆಂಬ ಕಾಳು ಕಡಿ ಹಾಕಿ, ಬುದ್ಧಿಯೆಂಬ ಬೇಲಿ ಎಳೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಮಠದಲ್ಲಿ ಬೆಳೆದ ಹಕ್ಕಿಯಾಗಲೆಂದು ನಾನು ಆಸೆ ಹೊತ್ತುಕೊಳ್ಳುತ್ತಿರುವೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನಕ್ಕೆ ಕುಕ್ಕು ಅದ್ದಾಗಬಾರದೆಂದು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗದಲ್ಲಿ ನಾನು ಅರ್ಥ ಮಾಡಿಕೊಂಡು ಬಿಟ್ಟೆ. ನೀವು ತಿಳಿದುಕೊಂಡಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದು ನಾನಲ್ಲ. ಶಿವಶರಣರ ಮಠದಲ್ಲಿ ಬೆಳೆದ ಪಾಠಪಟ್ಟ ಶಿವ ಅರಗಿಣಿಯನ್ನು ಕಾದು ನೋಡಿ ಅಥವಾ ಕುಕ್ಕುವುದು ಎತ್ತ ಕಾಲಿಗೆ ಕೀರ್ತಿ ತರುವುದು. ಅಮ್ಮ ರುದ್ರ, ರುದ್ರ, ನಾನು ಬೆಂಗಳೂರಿಗೆ ಹೋಗಬೇಕು. ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅಂತೇಳಿ ನಿಮ್ಮ ಪುಣ್ಯದಿಂದ. ಇನ್ನು ಒಂದು 4 ದಿವಸ ಇರಬಾರದು. ಇಲ್ಲ, ಈಗ ನಂದು ಅರ್ಜೆಂಟ್ ಕೆಲಸ ಇದೆ. ಸಮಯ ಸಿಕ್ಕಾಗ ಬರುತ್ತೇನೆ. ಹೊರಗಡೆ suitcase ಇದೆ, ಅದು ಸೇರ್ಕೊಂಡು ಬಾ. ಆಯ್ತು. ಮಾಂತೇಶ, ನೋಡಪ್ಪ, ಆಗಾಗ ಪತ್ರ ಹಾಕ್ತಾ ಇರು. ಈ ನಿಮ್ಮ ಅಮ್ಮನಿಗೆ ಚೆನ್ನಾಗಿದ್ದೀವಿ ಅಂತ ತಿಳಿಸಪ್ಪ. ಬರ್ತೀನಪ್ಪಾಜಿ. ಆಯ್ತು, ಹೋಗಿ ಬಾ ಮಾಂತೇಶ. ಸಂಗಾತಿಯೇ ಸಂಗ
ಹಸಿತಾ ಇದೆ, ಊಟ ಬಡಿಸುವಂತೆ ಬಾ. ಅಂಬಿಕಾ, ಏನಲ್ವೇ ಯಾಕೋ ಅವಸರ ಮಾಡಿ ನಮ್ಮ ಕಾಲೇಜ್ ಕಡೆ ಹೊರಟಿದ್ರಲ್ಲ, ಯಾಕೆ? ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿ ಬಿಟ್ಟಿದೆ. ಅಷ್ಟೀಗ ಅವಸರ ಪಡ್ತಾ ಇದ್ರ ಎಂದಿದ್ರು ನಾನು ನಿಮ್ಮವಳೆ ಅನ್ನೋದು ಮಾತ್ರ ಯಾವತ್ತೂ ಮರೀಬಾರ್ದು. ಯಾಕೆಂದ್ರೆ ನೀವು ನನ್ನ ಭಾವಿ ಪತಿ ಅಂತ ನಾನು ಯಾವಾಗಲೂ ತಿಳ್ಕೊಳ್ತೀವಿ. ಇದರಲ್ಲಿ ಎದುರುವಂತ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ನೀವು ನಮ್ಮ ತಾಯಿಯ ತಮ್ಮ, ಅಂದ್ರೆ ನನ್ನ ಸೋದರ ಮಾವ. ಎಂದಿದ್ರು ನಾನ್ ನಿಮ್ಮವಳೇ ಅಲ್ವೇ? ಆದರೂ ಅಂಬಿಕಾ, ಬ್ರಹ್ಮನ ಬರಹದಲ್ಲಿ ನಾವಿಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ಮುಂದೆ ನಮಗೆ ಯಾವ ಗಂಡಾಂತರೂ ಬರಲಾರದು. ನಮ್ಮ ಗುರಿ ಮುಟ್ಟುವವರೆಗೂ ನಮ್ಮನ್ನ ಎತ್ತವರಿಗೆ ನಾವೆಂದೂ ವಿರೋಧವಾಗಬಾರದು. ಅದರ ಬಗ್ಗೆ ನಾವು ಯಾವಾಗಲೂ ವಿಚಾರ ಮಾಡಲೇಬಾರ್ದು. ಅದು ಅಲ್ಲದೆ ನಾನು ತಾಯಿನ ಕಳ್ಕೊಂಡ ಮೇಲೆ ನನ್ನ ಹೆತ್ತ ತಂದೆ ಹೆಚ್ಚಾಗಿ ಸಾಕಿ ಸಲವಿ ನನ್ನನ್ನು ದೊಡ್ಡವನಾಗಿ ಮಾಡಿದ್ದಾರೆ. ನಾನು ಮೆಚ್ಚಿದ ವರನೊಂದಿಗೆ ಮದುವೆ ಮಾಡ್ತೀನಂತ ನಮ್ಮ ತಂದೆಯವರು ನನಗೆ ಮಾತು ಕೂಡ ಕೊಟ್ಟಿದ್ದಾರೆ. ಅಂದ ಮೇಲೆ ನಾಳೆ ನಮ್ಮಿಬ್ಬರ ವಿಷಯ ನಮ್ಮ ತಂದೆಯವರಿಗೆ ತಿಳಿಸ್ತೀನಿ. ಖಂಡಿತವಾಗಿ ನಮ್ಮಿಬ್ಬರ ಮದುವೆ ಒಪ್ಪಿಗೆ ಪಡ್ತೀನಿ, ಸರಿನಾ? ಒಂದು ವೇಳೆ ಒಪ್ಪದಿದ್ದರೆ? ನೋಡಿ ಅರ್ಬಿದು, ಯಾವಾಗಲೂ ನಾವು ಕೆಟ್ಟದನ್ನ ಬಯಸಬಾರ್ದು, ಒಳ್ಳೆಯದನ್ನೇ ಬಯಸಬೇಕು. ಅದಕ್ಕೋಸ್ಕರವಾಗಿ ನಮ್ಮಿಬ್ಬರ ಪ್ರೀತಿಯ ವಿಷಯನೂ ನಮ್ಮ ತಂದೆಯವರಿಗೆ ತಿಳಿಸ್ತೀವಿ. ಒಂದೇ ವೇಳೆ ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡ್ತಾ ಹೋದ್ರೆ ನಮ್ಮ ಪ್ರೀತಿಗೆ ಎಂತ ಪ್ರಳಯವಾದ್ರೂ ಚಿಂತೆ ಇಲ್ಲ. ನಮ್ಮ ತಂದೆಗೆ ವಿರುದ್ಧವಾಗಿ ನಿಮ್ಮ ಪ್ರೀತಿಯನ್ನೇ ಬಯಸ್ತೀನಿ ಅಂತ ಆ ಶಿವನ ಮೇಲೆ ಹಾನಿ ಮಾಡಿ ನಾನು ನಿಮಗೆ ಮಾತು ನೀವು ನನ್ನ ಮರೆತು ಬೇರೆ ಹೆಣ್ಣನ್ನು ಮದುವೆ ಆದ್ರೆ ಈ ಮಾತು ನನ್ನ ಕನಸಿನಲ್ಲಿಯೂ ಸಹ ನೆನೆಸಲಾರಂಭಿಕಾ. ನನ್ನ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವೆ. ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ. ಉಂಡರೂ ಅದು ವಿಷವಾಗುತ್ತದೆ. ಮರೆತು ಮಲಗಿದರೆ ಆಕಾಶ ತಲೆ ಕಳಚಿ ಬಿದ್ದಂತಾಗುತ್ತದೆ. ನಿನ್ನ ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ನಿರ್ಧಾರ ಅಂಬಿಕಾ. ನಾನು ಅಷ್ಟೇ ಅನ್ಬೇಕು. ನೋಡಿ, ಈ ನಮ್ಮ ಪ್ರೀತಿ ಯಾವತ್ತೂ ದೂರ ಆಗ್ಬಾರ್ದಂತ ನಾನು ಆಸೆ ಪಡ್ತಾ ಇದ್ದೇನೆ. ಅದು ಅಲ್ಲದೆ ಈಗಾಗಲೇ ಮೂಢನಂಬಿಕೆಯಲ್ಲಿ ನಮ್ಮಿಬ್ಬರ ಮದುವೆ ಆಗಿದೆ ಅಂತ ತಿಳ್ಕೊಳ್ಳೋದೇ ತಪ್ಪು. ನಮ್ಮ ಹಿರಿಯರ ಆಶೀರ್ವಾದ ಪಡೆದು ನಾವಿಬ್ಬರ ಮದುವೆ ಆದ್ರೆ ಅದೇ ಸ್ವರ್ಗ ಸುಖ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ವರ್ಗ, ಸಿರಿ ಸಂಪತ್ತು ಇದೆಲ್ಲ ಯಾವುದೂ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗದ ಸಮಾನತೆಯ ನಿನ್ನ ಸೌಂದರ್ಯ, ಶ್ರೀಗಂಧದ ಪರಿಮಳದಷ್ಟು ನಿನ್ನ ಪರಿಶುದ್ಧ ಗುಣ, ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದಕ್ಕೆ ನನಗೆ ನನ್ನ ಅಷ್ಟೊಂದು ವರ್ಣನೆ ಮಾಡ್ತಾ ಇದ್ದಲ್ಲ, ನಾನು ಅಷ್ಟೊಂದು ರೂಪೋತೀನ, ನನ್ನ ಬಗ್ಗೆ ಅಷ್ಟೊಂದು ಅರ್ಕೊಂಡಿದ್ದೀರಾ? ಅಂಬು, ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೆನಕೆ ತೃಣ ಸಮಾನ. ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದಿ ಈ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಟಲು ಹಿಡಿದುಕೊಂಡು ಹಿಂತಿರುಗಿದರೂ ನಿನ್ನಂತ ಗುಣವತಿ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚೇಚೆ, ಚಿನ್ನ ವಾಸಿಸುವ ವಸತಿ ಅರಮನೆಯಾದರೂ ಉಳಿಸಲಾದರೆ ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಣಿ ಅಂತೇಳಿ ನನ್ನ ಹೃದಯದಲ್ಲಿ ಭದ್ರತೆ. ನೋಡಿ, ಆ ಚಿನ್ನವನ್ನು ಯಾರಾದ್ರೂ ಕದ್ದುಕೊಂಡರು ವಿಚಾರ ಮಾಡಿ. ಹಾಗೇನಾದರೂ ಕದಿಯಲು ಅದು ಹೊರಗಿನವರು ವಸ್ತುವಲ್ಲ. ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ನಿನ್ನ ಪ್ರತಿರೂಪ ಮಾತ್ರ ಹೊರಗಿದೆ. ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ. ಆದಷ್ಟು ಬೇಗ ನಾನು ಕೂಡ ಅದನ್ನೇ ಆಸೆ ಪಡ್ತಾ ಇದ್ದೇನೆ. ಆದಷ್ಟು ಬೇಗ ನಮ್ಮ ತಂದೆಯವರಿಗೆ ನಮ್ಮ ಇಬ್ಬರ ಮದುವೆ ಮಾಡಲು ಇಚ್ಛೆ ಪಡ್ತಾನೆ. ಅದು ಹೋಗ್ಲಿ, ನೀವು ವರದಕ್ಷಿಣೆ ಹಣ ಎಷ್ಟು ಅಂತ ಕೇಳೇ ಇಲ್ವಲ್ಲ? ನಿನ್ನ ತೂಕದಷ್ಟು ಅಂತ ಹೇಳು. ಓಹೋ, ಅಷ್ಟೊಂದು ಚಿನ್ನವನ್ನು ಎಲ್ಲಿಂದ ತರಬೇಕು ನಮ್ಮ ತಂದೆಯವರು? ನೀನು ನಮ್ಮ ಮನೆಗೆ ಬಂದರೆ ಮುಗಿದೇ ಹೋಯ್ತು. ನನಗೆ ಚಿನ್ನನೇ ಬಂದ ಹಾಗೆ. ನೋಡಿ, ಇನ್ನೊಂದು ಸ್ವಲ್ಪ ನಾನೇನಾದ್ರು ನಿಮ್ಮ ಮುಂದೆ ನಿಂತಿದ್ದೆ ನಿಜವಾದ್ರೆ ಕವಿಗಳಾಗಿ ಎಲ್ಲಿ ನನ್ನ ವರ್ಣೆ ಮಾಡಿಬಿಡ್ತಾರೆ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಈಗಾಗಲೇ ಕವನವನ್ನು ಕಟ್ಟಿಯಾಗಿದೆ, ಆಡುವ ಸಿರಿಕಂಠ ಬೇಕಾಗಿದೆ.
ಸರಿ ನಿನ್ನಿಷ್ಟವೇ ನನ್ನಿಷ್ಟ. चलने की आवाज सुनी तुम लोगों ने? शांतवा ऐसी बात है जिसके आते ही दिल की धड़कन तेज हो जाती है, हवा रुक रुक के चलने लगती है, मौसम बदल जाता है और उसकी पायल तो ऐसी बजती है कि जैसे छम 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 छम।
शांताबाई 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 रूपाची खान दिसते छान लखात छान नजरेचा वाहन तीव्र कमान मारिती चक्र तुझा नकरा इकडून तिकडं मारिती चक्र चक्र नकरा 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 चक्र शांताबाई 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 मेल्या ती शिटी नाही बसीची शिटी शिट्टी वाजली गाडी सुटली शिट्टी वाजली गाडी सुटली शिट्टी वाजली गाडी सुटली आणि पदर गेला न पदर गेला न बर पुरी जरा जपून दांडा धर पुरी जरा जपून दांडा धर 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 Night.